ಎಲ್ಲ ಗುರುಸ್ವಾಮಿಗಳಿಗೂ ನಮಸ್ಕಾರ. ಈಗ ನಾವು ಊಟಕ್ಕೆ ತಿಂಡಿಗೆ ಅಂತ ಹೇಳಿ ಹಾಕಿದ್ದೀವಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗುವಾಗ. ಮಂಜು ಸ್ವಾಮಿ ಯಾವ ಊರು ಸ್ವಾಮಿ ಇದು? ವೈನಾರಲ್ಲಿ ತಿಂಡಿಗೆ ಹಾಕಿದ್ದೀವಿ. ತಿಂಡಿ ರೆಡಿ ಆಗ್ತಿದೆ. ಎಲ್ಲ ತಿಂಡಿ ಭಟ್ರ ಸ್ವಾಮಿಗಳು ಆಯ್ ಮಾಡ್ರಿ, ಒಂದು ಆಯ್ ಮಾಡ್ರಿ ಭಟ್ರ ಸ್ವಾಮಿ. ಇವರು ಭಟ್ರ ಹೆಲ್ಪರ್ ಸ್ವಾಮಿಗಳು. ಅಲ್ಲೇ ಸ್ವಾಮಿಗಳು ಬಿಸಿನೀರು ಕುಡಿದ್ಬಿಟ್ಟವ್ರೆ. ಸ್ವಾಮಿ ಬಿಸಿನೀರು ಕುಡಿದ್ರ ನೀವು? ಇನ್ನ ಇಲ್ಲ, ಇವ್ರು ಕುಡಿತಾರಂತಿನ್ನ ಗುರಾಯಿಸ್ತಾರೆ. ಇವ್ರು ನವೀನ್ ಸ್ವಾಮಿಗಳು ತರಕಾರಿ ಹೆಚ್ಚಿನ ಸಾಯಂಕಾಲ ತನಕ ಕಾಣಿಸಲ್ಲ, ನೋಡ್ಕೊಂಬಿಟ್ರಿ ಸ್ವಾಮಿ ಇವ್ರ ಮಕನ. ತರಕಾರಿ ಹೆಚ್ಚಿ ಮುಗಿ ಸ್ವಾಮಿಗಳ್ದು ನೋಡಿ. ನಮ್ಮ ಕನ್ಯಾಸ್ವಾಮಿಗಳು ಈಗ ಬರ್ತಾವ್ರೆ, ಅವರೇ ಕನ್ಯಾಸ್ವಾಮಿಗಳು. ಅವರೊಬ್ರು ಇವರೊಬ್ರು ಕನ್ಯಾಸ್ವಾಮಿಗಳು. ಎಲ್ಲಿ ಗುರುಸ್ವಾಮಿಗಳೇ ಆಯ್ ಮಾಡ್ರಿ ಗುರುಸ್ವಾಮಿಗಳೇ ಒಂದು. ಅದೇ ಅವರೇ ನಮ್ಮ ಗುರುಸ್ವಾಮಿಗಳು, ಮಾರ್ಗದರ್ಶಕರು ಸುಖ ಸ್ವಾಮಿಗಳು. ಇವರು ನಮ್ಮ ಸಲ ಇವರೇ ಡ್ರೈವರ್ ಸ್ವಾಮಿಗಳು ನಮಗೆ. ಬಟ್ ಈ ಸತಿ ಸ್ವಾಮಿಗಳು ಮಾಡ್ಬಿಟ್ಟಿದೀವಿ ಅವ್ರನ್ನ. ಇವರು ಶಶಿ ಸ್ವಾಮಿಗಳು ಗಾಡಿ ನೋಡ್ರಿ. ಇವರೇ ನಮ್ಮ ಡ್ರೈವರ್ ಸ್ವಾಮಿಗಳು. ಇವರೇ ನಮ್ಮ ಎಲ್ಲ ಡ್ರೈವರ್ ಸ್ವಾಮಿಗಳು ಎಲ್ಲ ಇಲ್ಲೇ ಅವ್ರೆ. ಒಬ್ರಿಗೊಬ್ರಿಗೆ ಲಿಂಕು. ರಾತ್ರಿ ಸ್ವಾಮಿಗಳು ಹೊಗೆ ಹಾಕ್ಬಿಟ್ಟು ಸ್ವಾಮಿ ಬೈಕ್ ತಂದ್ಬಿಟ್ಟಿದ್ರು ಎಲ್ಲ ಗಾಬ್ರಿನ. ಸ್ವಾಮಿಗಳು ಮಾಡಿದ್ದು ಒಂದೊಂದಲ್ಲ ನೋಡ್ರಿ. ಈ ಸ್ಟಾಪು ಯಾರನ್ನ ಕೇರಳಕ್ಕೆ ಹೊಸದಾಗಿ ಡ್ರೈವರ್ ಸ್ವಾಮಿಗಳು ಬರ್ತಿದ್ರೆ ಯಾವ್ದ್ರಿ ಸ್ವಾಮಿ ಇದು ತಿಂಡಿಗೆ ಹಾಕೋದು? ನೀವೇನಾದ್ರೂ ಬಂಡೀಪುರ ಫಾರೆಸ್ಟ್ ಪಾಸ್ ಆಗ್ಲಿಲ್ಲ ಅಂದ್ರೆ ನೈಟು ವೈನಾರಲ್ಲಿ ಬಂದು ಯಾವ್ದಿದು ಪಂಕುಜಿ ಶ್ರೀ ರಾಮಕ್ಷೇತ್ರಂ ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಕರ್ನಾಟಕದಿಂದ ಬರೋ ರೋಡ್ ಇತ್ತು ಸ್ವಾಮಿ. ಇದು ಕೇರಳಕ್ಕೆ ಹೋಗೋದು. ಇದ್ರ ಆಪೋಸಿಟ್ಟೇ ತಿಂಡಿಗೆ ಹಾಕ್ಬೇಕಾಗಿರೋದು. ನೋಡ್ರಿ ಅಯ್ಯಪ್ಪ ಸ್ವಾಮಿ ಗಾಡಿಗಳು ಬರ್ತಾನೆ ಇರ್ತವೆ ಕರ್ನಾಟಕದಿಂದ. ಈಗ ನೋಡ್ರಿ ಇವ್ರು ಎಳ್ಕೊಂಬಿಡ್ತಾರೆ ನೋಡ್ರಿ. ಇವರು ಹಿಂಗೆ ಯಾರು ಹೊಸ ಡ್ರೈವರ್ ಸ್ವಾಮಿಗಳು ಬಂದ್ರು ನೋಡ್ರಿ ಲಿಂಕ್ ಇರುತ್ತೆ. ಆದ್ರೂ ಬಟ್ ಈ ವಿಡಿಯೋ ಯೂಸ್ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಇದೇ ಎಂಟ್ರಿ ನೋಡ್ರಿ. ಇಲ್ಲಿ ಶಬರಿಮಲೆ ಯಾತ್ರಿಗಳ ವಿಶ್ರಾಂತಿ ಕೇಂದ್ರ ಅಂತ ಐತೆ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಷ್ಟಿದೆ ಸ್ವಾಮಿ? ಇಲ್ಲಿ ಒಬ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಎಷ್ಟಿದೆ ಸರ್? 300 ರೂಪಾಯಿ ಬಸ್ ಸ್ವಾಮಿ. ಅವ್ರನ್ನೇ ಕೇಳಂಬರ್ರಿ, ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಿದಾರಲ್ಲ ಎಷ್ಟು ಅಂತ ಕೇಳಂಬರ್ರಿ ಸ್ವಾಮಿ. ಬಸ್ಸು 300 ರೂಪಾಯಿ, ಟಿ ಟಿ 200 ರೂಪಾಯಿ ಸ್ವಾಮಿ. ನೋಡ್ರಿ ಇದೇ ಪ್ಲೇಸು ಫುಲ್ಲು. ನೀವು ಏನೇ ಭಿಕ್ಷೆ ಮಾಡ್ಕೊಬೇಕಾದ್ರು ತಿಂಡಿಗೆ ಬಂಡೀಪುರ ಫಾರೆಸ್ಟ್ ದಾಟಾದ್ಮೇಲೆ ಬೆಳಗ್ಗೆನೇ ಇಲ್ಲಿ ಹಾಕ್ಬಿಟ್ರಿ. ಸ್ನಾನಕ್ಕೂ ಅಲ್ಲಿ ವ್ಯವಸ್ಥೆ ಇದೆ ನೋಡ್ರಿ ಸ್ವಾಮಿ. ಗುರುಸ್ವಾಮಿಗಳು ಅಲ್ಲಿ ಸ್ನಾನಕ್ಕೂ ವ್ಯವಸ್ಥೆ ಇದೆ. ನೆಕ್ಸ್ಟ್ ಬರೋದನ್ನು ನೋಡ್ಕೊಳ್ಳಿ. ಸ್ನಾನಕ್ಕೂ ವ್ಯವಸ್ಥೆ ಇದೆ. ಅದು ಇಲ್ಲ ಅಂದರೆ ಇಲ್ಲಿ ಹೊಳೆ ಇದೆ ಅಂತಲ್ಲಿ ದೇವಸ್ಥಾನದ ಹಿಂದೆಗಡೆ ಅಲ್ಲೂ ಮಾಡ್ಬೋದು ಅಂತಾರೆ. ಬಟ್ ಇವಾಗ ಏನೋ ಕೇರಳದಲ್ಲಿ ಮಿದ್ಲು ಜ್ವರ ಅಂತೇಳಿ ರೆಡ್ ಅಲರ್ಟ್ ಇದೆ ಒಂದು ಸ್ವಲ್ಪ. ಹಂಗಾಗಿ ನಾವು ಸ್ನಾನ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ ಸ್ವಾಮಿ. ನೆಕ್ಸ್ಟ್ ಪ್ಲೇಸು ಕವರ್ ಮಾಡಿದಾಗ ಹೇಳ್ತೀನಿ ಸ್ವಾಮಿ. ಎಲ್ಲರಿಗೂ ಸ್ವಾಮಿ ಶರಣು. ಅಲ್ಲೇ ಡಿಕಾಕ್ಷನ್ ಈ ವೆದರ್ಗೆ ಸದ್ಯಕ್ಕೆ ಟೀ ಕಾಫಿ ಕುಡಿಯಲ್ಲ, ಹಂಗಾಗಿ ಎಲ್ಲ ಡಿಕಾಕ್ಷನ್ನು ಪುದೀನ ಶುಂಠಿ ಡಿಕಾಕ್ಷನ್ ನೋಡ್ರಿ ಸ್ವಾಮಿ. ಡಿಕಾಕ್ಷನ್ ನೀವು ಕುಡಿತೀವಿ. ನೆಕ್ಸ್ಟ್ ಪ್ಲೇಸ್ ಸಿಗ್ತೀವಿ ಮತ್ತೆ. ಬನ್ನಿ ನಾರಾಯಣ ಸ್ವಾಮಿ ಆಯ್ ಮಾಡ್ರಿ. ಒಂದು ನಾರಾಯಣ ಸ್ವಾಮಿ ಆಯ್ ಮಾಡ್ರಿ. ಸಾಂಬಾರು ಯಾವತ್ತೂ ಮಾಡಿಲ್ವ ಸ್ವಾಮಿಗಳು? ಸಾಂಬಾರು ಮಾಡಕ್ ಹೊಟ್ಟ ನೋಡ್ಬೇಕು ಮುಂದಕ್ಕೆ ಏನಾಗುತ್ತೆ ಅಂತ.